ಜಗತ್ತೇ ಮೆಚ್ಚಿದಂತಹ ಸ್ಫೋಟಕ ಆಟಗಾರ ವಿರಾಟ್ ಕೊಹ್ಲಿ, ಯೂನಿವರ್ಸಲ್ ಬಾಸ್, ದೈತ್ಯ ದೇಹದ ದಾಂಡಿಗ ಅಂತಾನೆ ಕರೆಸಿಕೊಳ್ಳೋ ಕ್ರಿಸ್ ಗೇಲ್, ನೋ ಹೇಟರ್ಸ್ ಓನ್ಲಿ ಹಿಟ್ಟಿಂಗ್ ಎನ್ನೋ ಎಬಿ ಡಿವಿಲಿಯರ್ಸ್, ಹೊಡಿಬಡಿ ಸೂಪರ್ ಸ್ಟಾರ್ ಗ್ಲೆನ್ ಮ್ಯಾಕ್ಸ್ವೆಲ್. ಹೇಳ್ತಾ ಹೋದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಆಡಿದ ದಿಗ್ಗಜರ ಪಟ್ಟಿಯೇ ಇದೆ. ಇನ್ನು ಫ್ಯಾನ್ ಸಪೋರ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ನಲ್ಲೇ ಇದೆ. ಇಷ್ಟೆಲ್ಲ ಇದ್ರೂ RCB ಒಂದೇ ಒಂದು ಸಲನೂ ಕೂಡ ಕಪ್ ಗೆಲ್ಲೋಕ್ಕಾಗಲಿಲ್ಲ. ಬಟ್ ಬೆಂಗಳೂರು ತಂಡಕ್ಕೆ ಅದೊಬ್ಬ ಆಟಗಾರ ಕ್ಯಾಪ್ಟನ್ ಆಗಿದ್ರೆ ಇಷ್ಟೊತ್ತಿಗೆ 3 ಸಲ ಬೆಂಗಳೂರು ಟೀಮ್ ಚಾಂಪಿಯನ್ ಆಗ್ತಿತ್ತಂತೆ. ಹೀಗಂತ ಹೇಳಿದ್ಯಾರು? ಯಾರು ನಾಯಕ ಆಗಬೇಕಿತ್ತು? 2025ರಲ್ಲಿ ಯಾರಿಗೆ ಸಿಗುತ್ತೆ ಸಾರಥ್ಯ? ಈ ಬಗೆಗಿನ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನೇ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಈ ಸಲ ಕಪ್ ನಮ್ದೆ. RCB ಫ್ಯಾನ್ಸ್ ನಿದ್ದೆ ಗಣ್ಣಲ್ಲೂ ಕೂಡ ಹೇಳೋ ಮಾತಿದು. ಕನ್ನಡ ಗೊತ್ತಿಲ್ಲದೆ ಇರೋರ ಬಾಯಲ್ಲೂ ಕೂಡ ಇದನ್ನು ಕೇಳೇ ಇರ್ತೀರಾ. ಯಾರೋ ಯಾಕೆ ಬೆಂಗಳೂರು ಫ್ರಾಂಚೈಸಿಯಲ್ಲಿ ಆಡ್ತಿರೋ ವಿರಾಟ್ ಕೊಹ್ಲಿ ಸೇರಿದಂತೆ ಘಟಾನುಘಟಿ ಪ್ಲೇಯರ್ಸ್ ಕೂಡ ಈ ಸಲ ಕಪ್ ನಮ್ದೇ ಅಂತಾರೆ. ವಿಪರ್ಯಾಸ ಅಂದರೆ ಬೆಂಗಳೂರು ಫ್ರಾಂಚೈಸಿ ಒಂದು ಸಲನಾದರೂ ಕೂಡ ಕಪ್ ಗೆಲ್ಲಬೇಕು ಅನ್ನೋ ಕೋಟಿ ಅಭಿಮಾನಿಗಳ ಕನಸು ಈವರೆಗೂ ಕೂಡ ನನಸಾಗಿಲ್ಲ. ಆದರೆ ಮಹೇಂದ್ರ ಸಿಂಗ್ ಧೋನಿ ಬೆಂಗಳೂರು ತಂಡದ ಕ್ಯಾಪ್ಟನ್ ಆಗಿದ್ದಿದ್ರೆ ಇಷ್ಟೊತ್ತಿಗೆ 3 ಸಲ ಕಪ್ ಗೆಲ್ತಿತ್ತು ಅಂತ ಮಾಜಿ ಕ್ರಿಕೆಟಿಗರೊಬ್ಬರು ಹೇಳಿದ್ದಾರೆ. ಧೋನಿ ಕ್ಯಾಪ್ಟನ್ ಆಗಿದ್ರೆ RCB 3 ಸಲ ಚಾಂಪಿಯನ್. ಸತತ 17 ವರ್ಷಗಳಿಂದಲೂ ಕೂಡ IPL ಆಡ್ತಾ ಇರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಟ್ರೋಫಿಯನ್ನು ಎತ್ತಿ ಹಿಡಿಯುವ ಅವಕಾಶ ಸಿಕ್ಕೇ ಇಲ್ಲ. ಕಳೆದ 17 ವರ್ಷಗಳಲ್ಲಿ 3 ಬಾರಿ ಫೈನಲ್ ಅನ್ನು ಪ್ರವೇಶಿಸಿದ್ದ RCB ಅಂತಿಮ ಹಂತದಲ್ಲಿ ಎಡವಿದೆ. ಇದೀಗ IPL 2025ರಲ್ಲಿ RCBಗೆ ಕಪ್ ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ ರಾಯಲ್ ಅಭಿಮಾನಿಗಳು. ಒಂದ್ ವೇಳೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನ ಮಹೇಂದ್ರ ಸಿಂಗ್ ಧೋನಿ ಮುನ್ನಡೆಸಿದ್ರೆ ಕನಿಷ್ಠ 3 ಕಪ್ಗಳನ್ನಾದ್ರೂ ಗೆಲ್ತಾ ಇದ್ರಂತೆ. ಹೀಗಂದಿದ್ದು ಮತ್ಯಾರೂ ಅಲ್ಲ, ಪಾಕಿಸ್ತಾನ ತಂಡದ ಮಾಜಿ ಆಟಗಾರ ವಾಸಿಂ ಅಕ್ರಮ್. ವೆಬ್ಸೈಟ್ ಒಂದಕ್ಕೆ ನೀಡಿರುವ ಸಂದರ್ಶನವೊಂದರಲ್ಲಿ ಮಾತನಾಡಿರುವ ವಾಸಿಂ ಅಕ್ರಮ್, RCB ಪ್ರತಿ ಸೀಸನ್ನಲ್ಲೂ ಕೂಡ ಉತ್ತಮ ತಂಡವನ್ನೇ ರೂಪಿಸಿದೆ, ಆದರೆ ಕಪ್ ಗೆಲ್ಲೋಕೆ ಸಾಧ್ಯವಾಗಲಿಲ್ಲ. ಅದರಲ್ಲೂ ವಿರಾಟ್ ಕೊಹ್ಲಿಯ ನಾಯಕತ್ವದಲ್ಲಿ ತಂಡ ಚೊಚ್ಚಲ ಟ್ರೋಫಿ ಮುಡಿಗೇರಿಸಿಕೊಳ್ಳಲು ವಿಫಲವಾಗಿತ್ತು. ಒಂದು ವೇಳೆ RCB ತಂಡವನ್ನು ಮಹೇಂದ್ರ ಸಿಂಗ್ ಧೋನಿ ಮುನ್ನಡೆಸಿದ್ದಿದ್ರೆ ಈಗಾಗಲೇ 3 ಸಲನಾದರೂ ಕೂಡ ಕಪ್ಗಳನ್ನು ಗೆದ್ದಿರ್ತಾ ಇತ್ತು. ಯಾಕಂದ್ರೆ ಧೋನಿ ಅತ್ಯುತ್ತಮ ನಾಯಕ, ಅವರಿಗೆ ತಂಡವನ್ನು ಯಾವ ಪರಿಸ್ಥಿತಿಯಲ್ಲಿ ಹೇಗೆ ಮುನ್ನಡೆಸಬೇಕು ಎಂಬುದು ಚೆನ್ನಾಗಿ ತಿಳಿದಿದೆ ಎಂದಿದ್ದಾರೆ. 3 ಬಾರಿ ಫೈನಲ್ ಪ್ರವೇಶ, ಟ್ರೋಫಿ ಗೆಲ್ಲಲು ವಿಫಲ. ಒಂದಲ್ಲ ಎರಡಲ್ಲ 3 ಸಲ ಬೆಂಗಳೂರು ಫ್ರಾಂಚೈಸಿ ಟ್ರೋಫಿಯನ್ನ ಕೂದಲೆಳೆ ಅಂತರದಲ್ಲಿ ಮಿಸ್ ಮಾಡಿಕೊಂಡಿದೆ. 2009ರಲ್ಲಿ ಚೊಚ್ಚಲ ಬಾರಿಗೆ ಅನಿಲ್ ಕುಂಬ್ಳೆ ನಾಯಕತ್ವದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಫೈನಲ್ ಅನ್ನು ಪ್ರವೇಶ ಮಾಡಿತ್ತು. ಆದರೆ ಅಂತಿಮ ಪಂದ್ಯದಲ್ಲಿ ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ 6 ರನ್ಗಳಿಂದ ಸೋಲುವ ಮೂಲಕ ಮೊದಲ ಬಾರಿಗೆ ಟ್ರೋಫಿಗೆ ಮುತ್ತಿಕ್ಕುವ ಅವಕಾಶವನ್ನು ಕಳೆದುಕೊಳ್ತು. ಇದಾದ ಬಳಿಕ 2011ರಲ್ಲಿ ಡೇನಿಯಲ್ ವೆಟ್ಟೋರಿ ನಾಯಕತ್ವದಲ್ಲಿ ಅದ್ಭುತ ಪ್ರದರ್ಶನ ನೀಡುವ ಮೂಲಕ ಮತ್ತೊಮ್ಮೆ RCB ಫೈನಲ್ಗೆ ಪ್ರವೇಶ ಪಡೆದಿತ್ತು. ಆದರೆ ಆ ಮ್ಯಾಚ್ನಲ್ಲೂ ಕೂಡ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ 58 ರನ್ಗಳಿಂದ ಸೋತು ಚಾಂಪಿಯನ್ ಪಟ್ಟಕ್ಕೇರುವ ಅವಕಾಶವನ್ನು ಕೈಚೆಲ್ಲಿಕೊಳ್ತು. ಇನ್ನು 2016ರಲ್ಲಿ ಕಿಂಗ್ ವಿರಾಟ್ ಕೊಹ್ಲಿ ನಾಯಕತ್ವದಲ್ಲಿ RCB 3ನೇ ಬಾರಿಗೆ ಫೈನಲ್ಗೆ ಪ್ರವೇಶ ಪಡೆದಿತ್ತು. ಬಟ್ ಇಲ್ಲೂ ಕೂಡ ಫಿನಾಲೆ ಹಣಾಹಣಿಯಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ ಕೇವಲ 8 ರನ್ಗಳಿಂದ ಪರಾಜಯಗೊಳ್ಳುವ ಮೂಲಕ 3ನೇ ಬಾರಿಗೆ ಟ್ರೋಫಿಯಿಂದ ವಂಚಿತವಾಯಿತು. 2025ಕ್ಕೆ ಕ್ಯಾಪ್ಟನ್ ಚೇಂಜ್, ಬದಲಾಗುತ್ತಾ ಲಕ್? ಹೌದು, ಪ್ರತಿ ವರ್ಷವೂ ಈ ಸಲ ಕಪ್ ನಮ್ದೇ ಅನ್ನೋ RCB ಫೈನಲ್ಗೆ ಹೋಗದೆ ಬರೋಬ್ಬರಿ 8 ವರ್ಷಗಳೇ ಕಳೆದಿವೆ. ಕಳೆದ ಸೀಸನ್ನಲ್ಲೂ RCB 14 ಪಂದ್ಯಗಳಲ್ಲಿ ಕೇವಲ 7 ಮ್ಯಾಚ್ಗಳನ್ನು ಗೆದ್ದು ಪ್ಲೇ ಆಫ್ ಅನ್ನು ಪ್ರವೇಶ ಪಡೆದಿತ್ತು. ಆದರೆ ರಾಜಸ್ಥಾನ ರಾಯಲ್ಸ್ ವಿರುದ್ಧ ಸೋಲುವ ಮೂಲಕ ಟೂರ್ನಿಂದ ಹೊರಬಿದ್ದಿತ್ತು. ಹೀಗಾಗಿ 2025ರ ಸೀಸನ್ಗೆ ಶತಾಯ ಕಪ್ ಗೆಲ್ಲಲೇಬೇಕೆಂಬ ಹಠಕ್ಕೆ ಬಿದ್ದಿದೆ. ಹೀಗಾಗಿ ತಂಡದ ನಾಯಕತ್ವ ಬದಲಾವಣೆಗೆ ಸಿದ್ಧತೆ ಕೂಡ ನಡೀತಾ ಇದೆ. RCB ತಂಡದ ಹಾಲಿ ನಾಯಕ ಫಾಫ್ ಡು ಪ್ಲೆಸಿಸ್ಗೆ ಈಗ 40 ವರ್ಷ ವಯಸ್ಸು. ಹೀಗಾಗಿ ಮುಂದಿನ ಸೀಸನ್ನಲ್ಲಿ RCB ಪರ ಕಾಣಿಸಿಕೊಳ್ಳುವ ಸಾಧ್ಯತೆ ಕಡಿಮೆ ಇದೆ. ಇತ್ತ ವಿರಾಟ್ ಕೊಹ್ಲಿ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ್ದು ಮತ್ತೆ ನಾಯಕತ್ವದ ಚರ್ಚೆ ಶುರುವಾಗಿದೆ. ಈ ಹಿಂದೆ ಟೀಂ ಇಂಡಿಯಾ ನಾಯಕತ್ವದ ಹೊರೆ ಕಾರಣಕ್ಕೆ ಕ್ಯಾಪ್ಟನ್ಸಿಗೆ ರಾಜೀನಾಮೆ ನೀಡಿದ ಕೊಹ್ಲಿ ಈಗ ಸಂಪೂರ್ಣ ಫ್ರೀ ಆಗಿದ್ದಾರೆ. ಹಾಗಾಗಿ ಕೊಹ್ಲಿ RCB ಪರ ಸಂಪೂರ್ಣ ತೊಡಗಿಸಿಕೊಳ್ಳಬಹುದು. ಮತ್ತೆ RCB ತಂಡದ ಕ್ಯಾಪ್ಟನ್ ಆಗಿ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿದೆ ಎನ್ನಲಾಗ್ತಾ ಇದೆ. ಇದರ ಮಧ್ಯೆ RCB ತಂಡದ ಮೆಂಟರ್ ಮತ್ತು ಬ್ಯಾಟಿಂಗ್ ಕೋಚ್ ಆಗಿರೋ ದಿನೇಶ್ ಕಾರ್ತಿಕ್ ಸ್ಫೋಟಕ ಸುಳಿವೊಂದನ್ನು ನೀಡಿದ್ದಾರೆ. ದಿನೇಶ್ ಕಾರ್ತಿಕ್ ಟ್ವೀಟ್, ಕೊಹ್ಲಿ ಕ್ಯಾಪ್ಟನ್ ಟ್ರೆಂಡ್. ಇತ್ತೀಚೆಗಷ್ಟೇ ಕಿಂಗ್ ವಿರಾಟ್ ಕೊಹ್ಲಿ ಕ್ರಿಕೆಟ್ ಕರಿಯರ್ನಲ್ಲಿ 16 ವರ್ಷಗಳನ್ನು ಪೂರೈಸಿದ್ರು. ಇದಕ್ಕೆ ಸಾಕಷ್ಟು ಕ್ರಿಕೆಟರ್ಸ್ ವಿಶ್ ಕೂಡ ಮಾಡಿದ್ರು. ಅದರಲ್ಲೂ ಬೆಂಗಳೂರು ತಂಡದ ನೂತನ ಮೆಂಟರ್ ದಿನೇಶ್ ಕಾರ್ತಿಕ್ ಮಾಡಿದ ಟ್ವೀಟ್ ಒಂದು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ನಿಮ್ಮೊಂದಿಗೆ ಕ್ರಿಕೆಟ್ ಆಡಿದ್ದು ಖುಷಿ ತಂದಿದೆ ಕ್ಯಾಪ್ಟನ್. 16 ವರ್ಷಗಳಾದರೂ ಇನ್ನೂ ಬೆಂಕಿ ಉರಿಯುತ್ತಲೇ ಇದೆ. ಕ್ರಿಕೆಟ್ನಲ್ಲಿ 16 ವರ್ಷ ಪೂರೈಸಿದ್ದಕ್ಕೆ ಅಭಿನಂದನೆಗಳು ಎಂದು ದಿನೇಶ್ ಕಾರ್ತಿಕ್ ಟ್ವೀಟ್ ಮಾಡಿದ್ದಾರೆ. DK ಕ್ಯಾಪ್ಟನ್ ಅಂತ ಟ್ವೀಟ್ ಮಾಡಿರೋದಕ್ಕೆ ಕೊಹ್ಲಿ ಮತ್ತೆ RCBಯ ಕ್ಯಾಪ್ಟನ್ ಆಗಬಹುದು ಅನ್ನೋ ಚರ್ಚೆ ಶುರುವಾಗಿದೆ. ಹಾಗಾಗಿ RCB ಫ್ಯಾನ್ಸ್ ಕೊಹ್ಲಿ ಮತ್ತೆ RCB ಕ್ಯಾಪ್ಟನ್ ಅಂತ ಟ್ರೆಂಡ್ ಮಾಡ್ತಿದ್ದಾರೆ.
ಆರ್ಸಿಬಿ ತಂಡಕ್ಕೆ 9 ವರ್ಷಗಳ ಕಾಲ ಕ್ಯಾಪ್ಟನ್ ಆಗಿದ್ದ ವಿರಾಟ್ 143 ಪಂದ್ಯಗಳಲ್ಲಿ ತಂಡವನ್ನು ಮುನ್ನಡೆಸಿದ್ದಾರೆ. ಈ ಪೈಕಿ 66 ಪಂದ್ಯಗಳಲ್ಲಿ ಜಯ ತಂದುಕೊಟ್ಟಿದ್ದಾರೆ. ಕೊಹ್ಲಿ ನಾಯಕತ್ವದಲ್ಲಿ ಆರ್ಸಿಬಿ 2016ರಲ್ಲಿ ಫೈನಲ್ ಕೂಡ ಪ್ರವೇಶ ಪಡೆದಿತ್ತು. ನಂತರ 3 ಬಾರಿ ಪ್ಲೇ ಆಫ್ಗೂ ಆಡಿತ್ತು. ಹೀಗಾಗಿ ಕೊಹ್ಲಿಗೆ ಮತ್ತೆ ನಾಯಕನ ಪಟ್ಟ ನೀಡುವ ಸಾಧ್ಯತೆ ಎಂದು ಚರ್ಚೆ ಆಗ್ತಾ ಇದೆ. ಐಪಿಎಲ್ನಿಂದ ಬಿಸಿಸಿಐಗೆ ಭರ್ಜರಿ ಆದಾಯ. ಇನ್ನು ಬಿಸಿಸಿಐ ಪಾಲಿಗೆ ಚಿನ್ನದ ಮೊಟ್ಟೆ ಇಡುವ ಕೋಳಿ ಎಂದರೆ ಐಪಿಎಲ್. 2023ರ ಐಪಿಎಲ್ ಆವೃತ್ತಿ ಆಯವ್ಯಯ ವರದಿ ಈಗ ಹೊರಬಿದ್ದಿದೆ. ಬಿಸಿಸಿಐ 2023ರ ಐಪಿಎಲ್ ಆವೃತ್ತಿಯಿಂದ ಸುಮಾರು 5,120 ಕೋಟಿ ರೂಪಾಯಿ ಆದಾಯ ಗಳಿಸಿದೆ. 2022ರ ಐಪಿಎಲ್ನಲ್ಲಿ ಬಿಸಿಸಿಐ 2,367 ಕೋಟಿ ರೂಪಾಯಿ ಇತ್ತು. ಆದರೆ 2023ರ ಒಟ್ಟು ಆದಾಯ ವರ್ಷದಿಂದ ವರ್ಷಕ್ಕೆ 78% ಏರಿಕೆಯಾಗಿದೆ. ಅಂದರೆ ಬರೋಬ್ಬರಿ 11,769 ಕೋಟಿ ರೂಪಾಯಿ ಆದಾಯ ಐಪಿಎಲ್ನಿಂದ ಬಿಸಿಸಿಐ ಗಳಿಸಿದೆ. 11,769 ಕೋಟಿ ಪೈಕಿ ಸುಮಾರು 6,648 ಕೋಟಿ ರೂಪಾಯಿಗಳನ್ನು ಐಪಿಎಲ್ ಆಯೋಜನೆಗೆ ಖರ್ಚು ಮಾಡಲಾಗಿದೆ. 5,120 ಕೋಟಿ ಆದಾಯ ಬಿಸಿಸಿಐ ಬೊಕ್ಕಸಕ್ಕೆ ಸಂದಿದೆ. ಕೇವಲ ಮಾಧ್ಯಮ ಹಕ್ಕು ಮತ್ತು ಪ್ರಾಯೋಜಕರ ವ್ಯವಹಾರಗಳಿಂದಲೇ ಇಷ್ಟು ಆದಾಯ ಬಂದಿದೆ ಎಂಬುದೇ ವಿಶೇಷ. 2023ರಿಂದ 27ರವರೆಗೆ ಲೈವ್ ಪ್ರಸಾರದ ಹಕ್ಕನ್ನ 48,390 ಕೋಟಿ ರೂಪಾಯಿಗೆ ಸೇಲ್ ಆಗಿದೆ. 2023ರಿಂದ 27ರ ಐಪಿಎಲ್ನ ಟಿವಿ ಹಕ್ಕನ್ನ ಡಿಸ್ನಿ ಸ್ಟಾರ್ 23,575 ಕೋಟಿ ರೂಪಾಯಿಗೆ ಖರೀದಿ ಮಾಡಿದೆ. ವಯಾಕಾಮ್ 18 ಒಡೆತನದ ಜಿಯೋ ಸಂಸ್ಥೆ ಐಪಿಎಲ್ ಡಿಜಿಟಲ್ ಹಕ್ಕನ್ನ 23,758 ಕೋಟಿ ರೂಪಾಯಿಗೆ ಪಡೆದುಕೊಂಡಿದೆ. ಒಟ್ಟಿನಲ್ಲಿ ಆರ್ಸಿಬಿ ಒಂದು ಸಲನಾದ್ರೂ ಕಪ್ ಗೆಲ್ಲಲಿ ಅನ್ನೋದು ಕೋಟಿ ಕನ್ನಡಿಗರ ಮಹದಾಸೆ. ಅದರಲ್ಲೂ ವಿರಾಟ್ಗೋಸ್ಕರನಾದ್ರೂ ಕಪ್ ಗೆಲ್ಲಲಿ ಅಂತ ಫ್ಯಾನ್ಸ್ ಕೇಳಿಕೊಳ್ತಿದ್ದಾರೆ. 2025ರ ಸೀಸನ್ಗೆ ಬಲಿಷ್ಠ ಸೇನೆ ಜೊತೆ ಕಣಕ್ಕಿಳಿಯೋಕೆ ರೆಡಿ ಆಗ್ತಿರೋ ಫ್ರಾಂಚೈಸಿ ಕಪ್ ಮೇಲೆ ಕಣ್ಣಿಟ್ಟಿದೆ. ಸೊ ನಿಮ್ಮ ಪ್ರಕಾರ ಬೆಂಗಳೂರು ತಂಡ ಕಪ್ ಗೆಲ್ಲದೇ ಇರೋಕೆ ಕಾರಣ ಏನು? ಧೋನಿ ಕ್ಯಾಪ್ಟನ್ ಆಗಿದ್ರೆ 3 ಸಲ ಚಾಂಪಿಯನ್ ಆಗ್ತಿದ್ರ? 18ನೇ ಆವೃತ್ತಿಗೆ ಏನೆಲ್ಲ ಬದಲಾವಣೆ ಮಾಡಿಕೊಳ್ಬೇಕು ಅನ್ನೋ ಬಗ್ಗೆ ಕಮೆಂಟ್ಸ್ ಮೂಲಕ ನಿಮ್ಮ ಒಪಿನಿಯನ್ ಅನ್ನು ಶೇರ್ ಮಾಡಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.